ಕೋರ್ಟ್ಗೆ ಹೋದ ಕಾಂಗ್ರೆಸ್ ಪಕ್ಷ, ಶ್ರೀರಾಮನ ಪಟ್ಟಾಭಿಷೇಕದಿಂದ ದೂರ ಉಳಿದ ಕಾಂಗ್ರೆಸ್ ಪಕ್ಷ, ಜೈ ಶ್ರೀರಾಮ್ ಅನ್ನುವವರ ವಿರುದ್ಧವಾಗಿ ವೋಟ್ ಬ್ಯಾಂಕ್ ಕಾರಣಕ್ಕೋಸ್ಕರ ದ್ವೇಷ ಕಾರುವ ಕಾಂಗ್ರೆಸ್ ಪಕ್ಷ ಕೇವಲ ರಾಮನ ಹೆಸರಿದೆ ಅನ್ನೋ ಕಾರಣಕ್ಕೆ ಈ ಬದಲಾವಣೆಯನ್ನ ವಿರೋಧ ಮಾಡ್ತಾ ಇದೆ ಅನ್ನೋ ವಾದ. ಒಪ್ತೀರಾ ಇದನ್ನು? ಕಾಂಗ್ರೆಸ್ನವರು ಮುಸ್ಲಿಂ ಪಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಒಪ್ಪಲ್ಲ. ಯಾಕಂದ್ರೆ ನಾವು ಕೂಡ ಶ್ರೀರಾಮನ ಭಕ್ತರೇ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಭಗವಂತನ ನಂಬಿಕೆ ಇಟ್ಕೊಂಡಿರ್ತಕ್ಕದ್ದು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಪಕ್ಷ ಕೂಡ. ಆದರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಮತ್ತು ಸಾಮಾಜಿಕ ಪರಿಕಲ್ಪನೆಯಲ್ಲಿ ಮತ್ತು ಸಂವಿಧಾನದ ಆಶಯಗಳಲ್ಲಿ ಸೆಕ್ಯುಲರ್ ಫ್ಯಾಬ್ರಿಕ್ ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಜಾತ್ಯತೀತ ತತ್ವಗಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಡೆಮಾಕ್ರಸಿ ನಂಬಿಕೆ ಇಟ್ಕೊಂಡು ಯಾರೋ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ. ನಾಗರಾಜ್ ಯಾದವ್ ಅವರ ಮಾತಿಗೆ ಹೇಳ್ತಾ ಇದ್ದೀನಿ, ನಾವು ಯಾರಾದ್ರೂ ಕೂಡ ಶ್ರೀರಾಮನ ವಿರೋಧ ಅಂತ ಹೇಳ್ತಕ್ಕಂಥದ್ದು ಅದು ತಪ್ಪು ಕಲ್ಪನೆ ಮತ್ತು ಸಂಕುಚಿತ ಮನೋಭಾವ ಇರ್ತಕ್ಕಂಥವ್ರು ಮಾತ್ರ. ಯಾರು ಶ್ರೀರಾಮನ ಬೀದಿಗೆ ತಂದು ರಾಜಕಾರಣ ಮಾಡ್ತಾರೋ ಅವ್ರು ಮಾತ್ರ ಈ ಮಾತುಗಳನ್ನ ಹೇಳಲಿಕ್ಕೆ ಸಾಧ್ಯ ಅನ್ನೋ ಮಾತು ಹೇಳ್ತಾ ಇದ್ದೀರಿ. ಯಾರಿಗೆ ಬಿಡ್ತೀರಿ ಇಂತ ಬುರುಡೇನ ಬಂದು ನನ್ನ ಹತ್ರ? ಇವತ್ತು ಮಾಡ್ತಾ ಇರ್ತಕ್ಕ ಹೆಸರು ಬದಲಾವಣೆ ಒಂದು ಅಂಶ ಆದ್ರೂ ಕೂಡ ಎಂಟೈರ್ ಪ್ರೋಗ್ರಾಮ್ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡ್ಲಿಕ್ಕೆ ಆಲೋಚನೆ ಮಾಡಿರ್ತಕ್ಕಂಥವ್ರು ನಾವು. ಯಾವ ಕಾರಣಕ್ಕೋಸ್ಕರ ನರೇಗಾ ಯೋಜನೆಗಳನ್ನ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ತಂದಂತ ನರೇಗಾ ಯಾವ ಕಾರಣಕ್ಕೆ ತಂದು ಅಂತ ಆಲೋಚನೆ ಮಾಡಿ ನೋಡಿದಾಗ, ಯಾವ ಗ್ರಾಮೀಣ ಪ್ರದೇಶದಿಂದ ಯುವಕರಿಗಿರ್ಬೋದು, ಯುವತಿಯರಿರ್ಬೋದು, ಅಥವಾ ರೈತರಿರ್ಬೋದು, ಅವರಿಗೆ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಿಕ್ಕೋಸ್ಕರ ಕೊಟ್ಟಂತ ಕಾರ್ಯಕ್ರಮ ಹೊರತು ರಾಜಕಾರಣಕ್ಕಾಗಿ ಕೊಟ್ಟಂತ ಕಾರ್ಯಕ್ರಮಗಳಲ್ಲ. ಯಾವುದೇ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ರಾಮನ ಹೆಸರು, ಲಕ್ಷ್ಮಣ ಹೆಸರು, ಸೀತರ ಹೆಸರು ತಂದದಲ್ಲ. ನಾವು ನಂಬಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳ ಅನುಗುಣವಾಗಿ ಆರ್ಟಿಕಲ್ 41 ಪ್ರಕಾರ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಪ್ರಕಾರ ನಾವು ನಾಗರಿಕರಿಗೆ ಕೆಲಸ ಕೊಡಬೇಕಾಗಿರ್ತಕ್ಕಂಥ ಒಂದು ಕೇಂದ್ರದ ಅಥವಾ ರಾಜ್ಯ ಸರ್ಕಾರ ಕರ್ತವ್ಯ ಅಂತಕ್ಕಂಥ ಮಾತಿಗೆ ಆ ಕಾರ್ಯಕ್ರಮ ತಂದಿರ್ತೇವೆ. ಯಾಕಂದ್ರೆ ಅದರಿಂದ ಮಾಡತಕ್ಕಂಥ ಯೋಜನೆಗಳಿಂದ 100 ದಿನ ಕೆಲಸ ಕೊಡೋದ್ರಿಂದ, ಕನಿಷ್ಠ ಪಕ್ಷ 100 ದಿನ ಕೆಲಸ ಕೊಡೋದ್ರಿಂದ ಅವ್ರು ಸ್ವಾಭಿಮಾನ ಬದುಕನ್ನ ಕಟ್ಕೋಬಹುದು ಅಂತ ವಿಚಾರಗಳು ಮಾಡ್ತಕ್ಕಂಥದ್ದು. ಅದ್ರಲ್ಲಿರ್ತಕ್ಕಂಥ 50% ಹೆಚ್ಚು ಮಹಿಳೆಯರಿಗೆ ಕೆಲಸ ಕೊಡ್ತಕ್ಕಂಥದ್ದು, ಮಹಿಳೆಯರಿಗೆ ಸ್ವಾಭಿಮಾನ ಬದುಕು ಕಟ್ಕೊಡ್ಕೋಸ್ಕರ ಸಂವಿಧಾನ ಆಶೆ ಕೊಟ್ಟದ್ದು ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥ ವಿಜಿ ರಾಮ್ಜಿ ಬಿಲ್ ಅಲ್ಲೂ ಅದೆಲ್ಲ ರಿಟೇನ್ ಆಗಿದೆ. ನೀವು ರಾಮ್ ಅಂತಂದ್ರೆ ಅದು ಯಾರ ಹೆಸರು? ಇದು ರಾಮನ ಹೆಸರು ಇಟ್ಟವರು ಅವರು ಹೇಳಲಿಕ್ಕೆ ಸ್ಪಷ್ಟವಾಗಿ ನೋಡೋಣ. ವಿರೋಧ ಇರೋದು ಹೆಸರಿಗೆ, ಹೆಸರಿನ ಬದಲಾವಣೆಗೆ. ನಾಗರಾಜ್ ಯಾದವ್ ಅವರೇ, ಕ್ವಶನ್ ಪೇಪರ್ ಲೀಕ್ ಮಾಡ್ತಾ ಇದ್ದೀನಿ. ನೆಹರು ಗಾಂಧಿ, ಇದು ಮಹಾತ್ಮ ಗಾಂಧಿ ಅಲ್ಲ, ನೆಹರು ಗಾಂಧಿ ಪರಿವಾರದ ಜನರ ಹೆಸರಲ್ಲಿರುವ 450 ಬಿಲ್ಡಿಂಗ್, ಇನ್ಸ್ಟಿಟ್ಯೂಷನ್, ರಸ್ತೆಗಳ ಪಟ್ಟಿಯನ್ನು ನಾನು ಕೊಡ್ತೀನಿ. ನೀವು 10 ಮಹಾತ್ಮ ಗಾಂಧಿ ಹೆಸರಲ್ಲಿರುವ ಯೋಜನೆಗಳು, ರಸ್ತೆ ಅಥವಾ ಬಿಲ್ಡಿಂಗ್ ಹೆಸರು ನೀವು ರೆಡಿ ಮಾಡ್ಕೊಳ್ಳಿ. ಅವ್ರಿಗೆ ಪ್ರಶ್ನೆ ಕೇಳಿ ವಾಪಸ್ ಬರ್ತೀನಿ. ಗೋಡ್ಸೆ ಆರಾಧಕರಾದ, ಇದು ನನ್ನ ಮಾತಲ್ಲ ಸರ್, ವಿವಾದ ಇರೋದು, ಗೋಡ್ಸೆ ಆರಾಧಕರಾದ RSS ಬೆಂಬಲಿತ ಪ್ರಧಾನಿ ಆಗಿರೋ ಕಾರಣಕ್ಕೇನೆ ಮಹಾತ್ಮ ಗಾಂಧಿಯ ಹೆಸರನ್ನ ಕಿತ್ತಾಕಿ ರಾಮನ ಹೆಸರನ್ನ ತರಲಿಕ್ಕೆ ಹೊರಟಿದ್ದಾರೆ. ಇದರ ಉದ್ದೇಶ ಪ್ಯೂರ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇತಿಹಾಸದ ಪುಟಗಳಿಂದ ಅಳಿಸಿ ಹಾಕೋದು. ಇದು ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಮೇಡಮ್, ಒಂದೇನಂದ್ರೆ ಕಾಂಗ್ರೆಸ್ಗೆ ಕಾಮಲೆ ಕಣ್ಣಲ್ಲೇ ಎಲ್ಲವನ್ನೂ ನೋಡ್ಲಿಕ್ಕೆ ಕೊಟ್ಟಿದೆ. ಕಾಂಗ್ರೆಸ್ಗೆ ಅದನ್ನ ವಿಶಾಲವಾಗಿ ನೋಡಬೇಕು. ಗೋಡ್ಸೆ ಆಧಾರಿತ, ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧಿ ಕೊಂದಿದ್ದೆ ಅವಾಗ 1948 ಜನವರಿ 30ನೇ ತಾರೀಕು. ಯಾರು ಪ್ರೈಮ್ ಮಿನಿಸ್ಟರ್ ಅವಾಗ? ನೆಹರು ಪ್ರೈಮ್ ಮಿನಿಸ್ಟರ್, ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ. ಗಾಂಧಿ ಕೊಲೆಗೆ ಕಾರಣ ಯಾರು? ಕಾಂಗ್ರೆಸ್ ಪಾರ್ಟಿ. ಇವತ್ತು ಗಾಂಧಿ ಬಗ್ಗೆ ಮಾತಾಡ್ತಾರೆ. ಮತ್ತೆ ನಾಥೂರಾಮ್ ಗೋಡ್ಸೆ ಗಾಂಧಿಯವರನ್ನ ಕೊಲ್ಲಬೇಕು ಅಂತೇಳಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕೊಂದಿದ್ದಲ್ಲ, 4 ಅಟೆಂಪ್ಟ್ ಮಾಡಿ ಕೊಂದಿದ್ದು. ನೆಹರು ಗೊತ್ತಿರ್ಲಿಲ್ವಾ ಈ ವಿಷಯ? ಇವತ್ತು ಗಾಂಧಿ ಬಗ್ಗೆ ಮಾತಾಡ್ತಾರೆ ಇವರು. ಇದನ್ನೇ ಜನ ನೋಡ್ತಾ ಇರೋದು. ಇವತ್ತು ಗಾಂಧಿ ಬಗ್ಗೆ ಮಾತಾಡ್ತಾರೆ. ಮೇಡಮ್, ಗಾಂಧಿ ಇದ್ರ ಬಂದಿರತಕ್ಕಂಥದ್ದು ನೋಡಿ, ವಿಕಸಿತ ಭಾರತ್ ಇದು ಈ ಯೋಜನೆ ಬರೋದಕ್ಕಿಂತ ಮೊದಲಿಂದಲೂ ವಿಕಸಿತ ಭಾರತ ಸ್ಕೀಮ್ಗಳನ್ನ 2047 ಮುನ್ನೆಲೆ ಇಟ್ಕೊಂಡು ತಂದಿರತಕ್ಕಂಥ ಸ್ಕೀಮ್ಗಳು. ಅದರಲ್ಲಿ ಒಂದು ರೋಜ್ಗಾರ್ ಆಜೀವಿಕ್ ಮಿಷನ್. ನೀವು ಕನ್ನಡದಲ್ಲಿ ನೋಡಿದ್ರೆ ರಾಮ್ ಬರೋದಿಲ್ಲ, ಇಂಗ್ಲಿಷ್ ನೋಡಿದ್ರೆ ರಾಮ್ ಬರ್ತಾರಲ್ಲಿ, RAM ಬರ್ತದೆ. ಇವರು ಇದನ್ನ ರಾಮ ಅಂತ ಕನ್ಫ್ಯೂಷನ್ ಮಾಡ್ತಾರೆ. ಒಂದು ನಿಮಿಷ ಪ್ಲೀಸ್, ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾಯೇನ ಅಂಜು ಮಗ ಅಲತ್ತ. ಇದರಲ್ಲಿ ಕೆಲವೊಂದು ಯೋಜನೆಗಳು ಕಾಲಕ್ಕೆ ಬದಲಾವಣೆ ಆದಂತ ಸಂದರ್ಭದಲ್ಲಿ, ಯೋಜನೆಗಳ ಜೊತೆ ಅಡಿಷನಲ್ ಆಗಿ ಆಡಾದಂತ ಸಂದರ್ಭದಲ್ಲಿ ಹೆಸರುಗಳು ಬದಲಾವಣೆ ಆಗುವಂತದ್ದು ಸಹಜ. ಇದು ಮುಂಚೆ ನರೇಗಾ ಅಂತ ಇರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಕೂಲಿಗಾಗಿ ಕಾಳುವಂತ ಇತ್ತು ಸ್ಕೀಮು. ನೀವ್ ಯಾಕ್ರಿ ಬದಲಾವಣೆ ಮಾಡಿದ್ರಿ ಅಂತ ನಾವು ಕೇಳಿದ್ವಾ? ಇದಕ್ಕೆ ಅಡಿಷನಲ್ ಆಗಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಕೆಲವು ಸ್ಕೀಮ್ಗಳನ್ನ ಜಾರಿಗೆ ತಂದ್ರು. ನರೇಗಾ ಅಂತ ಇದು ಮೊದಲು ನೆಹರು ಹೆಸರಲ್ಲಿತ್ತು, ನರೇಗಾ ಅಂತಿದ್ದ, ಆಮೇಲೆ ಮನ್ರೇಗಾ ಅಂತ ಆಯ್ತು.
ಕೂಲಿಗಾಗಿ ಕಾಳು ಇತ್ತು, ನರೇಗಾ ಇತ್ತು, ಮನ್ರೇಗಾ ಆಯ್ತು, ಈಗ ವಿಕಸಿತ ಭಾರತ್ ರೋಜ್ಗಾರ್ ಮಿಷನ್ ಯೋಜನೆ ಆಗಿದೆ. ಕಾಲಕ್ಕೆ ಯೋಜನೆಗಳು ಅಡಿಷನಲ್ ಆಗಿ ಜಾಯಿನ್ ಆದಾಗ ಹೆಸರು ಬದಲಾವಣೆ ಆಗುವಂತದ್ದು ಸಹಜ. ನೀವು ಅದರಲ್ಲಿ ಹೆಸರು ಮುಖ್ಯನಾ, ಇದಕ್ಕೆ ಅಡಿಷನಲ್ ಆಗಿ ಇನ್ನೇನಾದ್ರು ಸ್ಕೀಮ್ಗಳು ಆಡ್ ಆಗಿದೆಯಾ, ಅದು ಇಂಪಾರ್ಟೆಂಟೇ ಹೊರತು ಮುಖ್ಯ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇದೀರಾ ಸೆಂಟ್ರಲ್ ಗೌರ್ಮೆಂಟ್ 200 ಲಕ್ಷ ಕೋಟಿ ಸಾಲ ಮಾಡಿದೆ ಅಂತ. ಇವತ್ತು 2014 ಮುಂಚೆ ಭಾರತದ GDP 10ನೇ ಸ್ಥಾನದಲ್ಲಿತ್ತು. ಇವತ್ತು 2026 ಭಾರತದ GDP 4ನೇ ಸ್ಥಾನದಲ್ಲಿದೆ. ಡಬಲ್ ಹೈವೇಸ್ ಆಗಿದೆ, 16 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಆಗಿದೆ. ಇವತ್ತು ಜಗತ್ತು ಭಾರತ ನೋಡೋ ಒಂದು ಸ್ಟ್ಯಾಂಡರ್ಡೇ ಬೇರೆ ಆಗಿದೆ ಸರ್. ತಾವು ಹೇಳ್ತೀರಾ ಸುಮ್ಮನೆ ಕರ್ನಾಟಕ ಅಂತ ಹೇಳಿ. ಇವತ್ತು ಬೆಂಗಳೂರು ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಅಂತ ಒಂದು ಹಬ್ ಇದೆ. ಬೆಂಗಳೂರು ಅಲ್ಲಿ ಮಹಾನಗರದಂತ ಇದು ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಮುಚ್ಚಕ್ಕಾಗಿಲ್ಲ. ತಾವು ಗ್ಯಾರಂಟಿಗಳು ಅಂತ ಹೇಳ್ತೇವೆ. ಒಂದು ಅಭಿವೃದ್ಧಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಸರ್. ಒಂದು ಅಭಿವೃದ್ಧಿ ಕೆಲಸ ತೋರಿಸಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅವ್ರು ಏರ್ಪೋರ್ಟ್ಗಳ ಬಗ್ಗೆ ಮಾತಾಡಿದ್ರು. ಏರ್ಪೋರ್ಟ್ಗಳು ಖಾಸಗೀಕರಣ ಆಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಅವ್ರು ಕೇಳಬೇಕು, ಹೇಳ್ಬೇಕು ನನಗೆ ಆ ವಿಚಾರನ. ಎರಡನೇದು ಹೇಳ್ಬೇಕು ಅಂತಂದ್ರೆ ಅವ್ರ ಅಧಿಕಾರ ವಹಿಸ್ಕೊಂಡಾಗ 57 ಲಕ್ಷ ಕೋಟಿ ಇತ್ತು. ಈಗ ನೀವು ಆಲ್ಮೋಸ್ಟ್ 1.5 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ರಲ್ಲ, ನಮ್ಮನ್ನೆಲ್ಲ ಅಡ ಇಡೋಕೆ ನಿಮ್ಗೆ ಏನು ಅಧಿಕಾರ ಕೊಟ್ಟಿದ್ರಾ? ನೀವು ಇಷ್ಟೆಲ್ಲ ಮಾತಾಡೋದಾದ್ರೆ ಜನ ನಮ್ಮ ಬೆಂಗಳೂರಿಗೆ ಯಾಕೆ ಬರ್ಬೇಕು ವಲಸೆ, ಬಿಹಾರನ ಬಿಟ್ಬಿಟ್ಟು? ನಮ್ಮ UP-ಯಿಂದ ನಮ್ಮ ಹತ್ರಕ್ಕೆ ಯಾಕೆ ಬರ್ಬೇಕು, ಛತ್ತೀಸ್ಗಢದಿಂದ ನಮ್ಮ ಹತ್ರಕ್ಕೆ ಯಾಕೆ ಬರ್ಬೇಕು ಕರ್ನಾಟಕಕ್ಕೆ? ಕರ್ನಾಟಕ ಒಂದು ಪ್ರಗತಿ ಪರವಾಗಿರೋ ರಾಜ್ಯ. ನಾವು ಉದ್ಯಮಗಳನ್ನ ಸೃಷ್ಟಿ ಮಾಡಿದ್ದೇವೆ. ಒಂದು ನಿಮಿಷಪ್ಪ, ಮಾಡಿದ್ದೇವೆ. ಅವರು ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡ್ತಾ ಇದ್ರು, ನೀರಿನ ಬಗ್ಗೆ. ಅದು ಭ್ರಷ್ಟಾಚಾರ ಆಗಿದ್ದೆ ಆದ್ರೆ ತನಿಖೆ ಮಾಡೋದಕ್ಕೆ CBI ಕೊಡಿ. ರಾಜ್ಯ ಸರ್ಕಾರ ರೆಸ್ಪಾನ್ಸಿಬಲ್. ರಾಜ್ಯ ಸರ್ಕಾರ ಜವಾಬ್ದಾರಿ ಇದೆಯಲ್ಲ ಮೇಡಮ್. ಕೇಂದ್ರ ಸರ್ಕಾರ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತಾರಲ್ಲ, ಹೆಸರು ಹಾಕೊಳ್ತಿರಲ್ಲ ನೀವು ಕೂಡ ಬಂದ CBI ಕೊಡಿ, ನಾವು ಸ್ವಾಗತ ಮಾಡ್ತೇವೆ. ಈಗ ನರೇಗಾದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಆಗಿದೆ ಅಂತಾರಲ್ಲ, ನಾನು ಕನ್ನಡಿಗರಾಗಿ ಹೇಳ್ತಾ ಇದ್ದೇವೆ, ದಯವಿಟ್ಟು CBI ಎನ್ಕ್ವೈರಿ ಮಾಡಿ. ಹೇಳ್ರಿ, ನಿಮ್ಗೆ ಅಧಿಕಾರ ಇದೆ, ಕಾನೂನು ಇದೆ, ಮಾಡಿ. ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ. ಸರ್, ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಮನ್ನೆಲ್ಲ ಅಡ ಇಡೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ರು ಅಂತ ನೀವು ಕೇಳ್ತಿದ್ದೀರಾ ಸರ್? ನಾವು ಕೇಳ್ತಾ ಇದೀವಿ, ನಮ್ ಟ್ಯಾಕ್ಸ್ ದುಡ್ಡನ್ನ ಫ್ರೀ ಆಗಿ ಕೊಡೋಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ರು ಸರ್? ಈಗ ಗ್ಯಾರಂಟಿ ಸ್ಕೀಮ್ ಕೊಡ್ತಾ ಇರಲ್ಲ ಸರ್. ಅದು ಫ್ರೀ ಅಲ್ಲ, ಇವ್ರು ತಪ್ಪು ತಿಳ್ಕೊಂಡಿದ್ದಾರೆ. ಫ್ರೀ ಅಲ್ಲ. ನಾಗರಿಕರು ಪೇಸ್ಟ್ ತಗೊಳ್ತಾರೆ, ಭಿಕ್ಷುಕ ಪೇಸ್ಟ್ ಅವ್ರು ಕೊಟ್ಟು ಟ್ಯಾಕ್ಸ್ ಕಟ್ತಾನೆ, ಅವ್ನ ದುಡ್ಡು ಅವನಿಗೆ ಕೊಟ್ಟಿರೋದು. ನಾವು ಕೇಂದ್ರ ಸರ್ಕಾರ ನಮ್ ದುಡ್ಡು ತಗೊಂಡೋಗಿ ಬಿಹಾರ್ ಅಲ್ಲಿ 10,000 ಇನ್ವೆಸ್ಟ್ ಮಾಡ್ಲಿಲ್ಲ, ತಿಳ್ಕೊಳ್ಳಿ. ನಮ್ ದುಡ್ಡು ತಗೊಂಡೋಗಿ UP-ಯಲ್ಲಿ ಇನ್ವೆಸ್ಟ್ ಮಾಡ್ಲಿಲ್ಲ. ನಾವು ಕನ್ನಡಿಗರ ದುಡ್ಡನ್ನ ಕನ್ನಡಿಗರಿಗೆ ಕೊಟ್ಟಿದ್ದೀವಿ, ಸ್ವಾಭಿಮಾನ ಬದುಕು ಕೊಟ್ಟಿದ್ದೀವಿ. ನಾವು ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ. ಸರ್, ಸಾರ್ವಜನಿಕರು ವಲಯದಲ್ಲಿ ಬಿರೋ ಪ್ರಶ್ನೆ ಇದು. ಬಿಜೆಪಿ ಅವರಿಗೆ ಹೊಸ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ವಿಫಲರಾಗವ್ರೆ. ಹಾಗಾಗಿ ಇವರು ನೇಮ್ ಬೋರ್ಡ್ ಚೇಂಜ್ ಮಾಡುವಂತ ಕಾರ್ಯಕ್ರಮಗಳು ಹೊಸದಾಗಿ ಮಾಡ್ತಾವ್ರೆ ಅನ್ನೋದು ಒಂದು ಚರ್ಚೆ ಎಬ್ಬಿದೆ ಸರ್ ಸಾರ್ವಜನಿಕ ವಲಯದಲ್ಲಿ. ಕರ್ನಾಟಕದಲ್ಲಿ ಇದ್ದಂತ ಏರ್ಪೋರ್ಟ್ಗಳು ಇವತ್ತೆಷ್ಟು ಏರ್ಪೋರ್ಟ್ ಆಗಿದೆ? ವಂದೇ ಭಾರತ್ ಟ್ರೈನ್, ಬುಲೆಟ್ ಟ್ರೈನ್, ಜಲ್ ಜೀವನ್ ಮಿಷನ್ ಸ್ಕೀಮ್ ಅಲ್ಲಿ ಪ್ರತಿಯೊಂದು ಮನೆಗೂ ಇವತ್ತು ಕುಡಿಯೋ ನೀರಿನ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರ. ನಾನು ಹೈವೇ ರಸ್ತೆ ಬಗ್ಗೆ ಕೇಳಿದ್ರೆ ಟೋಲ್ ಕಲೆಕ್ಟ್ ಮಾಡಲ್ವಾ, ಲೂಟಿ ಅಂತ ಕೇಳ್ತಾರೆ. ಹಾಗಿದ್ಮೇಲೆ ಮನಮೋಹನ್ ಸಿಂಗ್ ಇದ್ದಾಗ ಹೈವೇ ರೋಡ್ ಮಾಡಿದಾಗ ಟೋಲ್ ಕಲೆಕ್ಟ್ ಮಾಡಿರ್ಲಿಲ್ಲ, ಫ್ರೀ ಬಿಟ್ಬಿಟ್ಟಿದ್ರ? ಟೋಲ್ ಕಲೆಕ್ಟ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಪ್ರೈವೇಟ್ ಕೊಡ್ತಕ್ಕಂಥದ್ದು, ಅದು ಇರೋದೇ ಆ ತರ ಸ್ಕೀಮ್. ಬುಡ್ ಸ್ಕೀಮ್, ಬಿಲ್ಟ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್, ಈ ಸ್ಕೀಮ್ ಅಲ್ಲೇ ಮಾಡ್ತಕ್ಕಂಥದ್ದು. ಎಲ್ಲವೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರವೇ 100% ದುಡ್ಡುಗಳನ್ನು ಹಾಕಿ ಯಾವ ಸ್ಕೀಮ್ಗಳು ಮಾಡೋದಿಲ್ಲ. ಕಳೆದ ಮನಮೋಹನ್ ಸಿಂಗ್ ಇದ್ದಾಗ ಗ್ಲೋಬಲೈಸೇಷನ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಬಂದ ಮೇಲೆ, ಮನಮೋಹನ್ ಸಿಂಗ್ ತೆಗೆದುಕೊಂಡ್ಬಂದಂತ ಸ್ಕೀಮ್ಗಳು ಬಂದ ಮೇಲೆ ಪ್ರೈವೇಟ್ನವರು ಏರ್ಪೋರ್ಟ್ ಮಾಡ್ತಾರೆ, ಪ್ರೈವೇಟ್ ರಸ್ತೆಗಳನ್ನು ಮಾಡ್ತಾರೆ, ಪ್ರೈವೇಟ್ನವರು ಆರ್ಬಾರ್ಗಳನ್ನು ಮಾಡ್ತಾರೆ. ಅದನ್ನ ರಾಜ್ಯ ಸರ್ಕಾರಕ್ಕೆ ಆಫ್ಟರ್ವರ್ಡ್ಸ್ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇವತ್ತು ಎಷ್ಟು ಆರ್ಬಾರ್ಗಳಾಗಿದೆ, ಎಷ್ಟು ಏರ್ಪೋರ್ಟ್ಗಳಾಗಿದೆ, ಎಷ್ಟು ಹೈವೇ ಕೆಲಸ ಆಗಿದೆ, ರೈಲ್ವೆ ಟ್ರ್ಯಾಕ್ ಡಬ್ಲಿಂಗ್ ಆಗಿದೆ, ಎಲೆಕ್ಟ್ರಿಫಿಕೇಶನ್ ಆಗಿದೆ, ವಂದೇ ಭಾರತ್ ಟ್ರೈನ್ ಬಂದಿದೆ. ಬೆಂಗಳೂರಿಗೆ ಇದು ಸಬರ್ಬನ್ ಟ್ರೈನ್ಗೆ 16,000 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಅದ್ರಲ್ಲಿ ರಾಜ್ಯ ಸರ್ಕಾರದ ಪಾಲು ಇದೆ. ಬಿಕಾಸ್ ಅಕ್ವಿಜೇಷನ್ಸ್ಗೆ ರಾಜ್ಯ ಸರ್ಕಾರ ಶೇರ್ ಕೊಡಬೇಕಾಗ್ತದೆ. ಈ ತರ 50-50 ಶೇರ್ ಅಲ್ಲಿ ಇದೆ. 75% 25% ಶೇರ್ ಅಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ.